ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವಾನ್ ರಾವ್. ನನಗೆ 8 ವರ್ಷ. ಇವತ್ತು ನಾನು ಸೆಲೆಕ್ಟ್ ಮಾಡಿದ ಗಾದೆ ಮಾತು ಶಕ್ತಿಗಿಂತ ಯುಕ್ತಿ ಮೇಲು. ಒಂದು ಕಾಲದಲ್ಲಿ ಒಂದು ದಟ್ಟ ಕಾಡಿನಲ್ಲಿ ಒಂದು ಕೋಣ ಇತ್ತು. ಆ ಕೋಣ ತಾನೇ ಶಕ್ತಿ ಶಾಲೆ ಇತ್ತು ಅಂತ ಜಂಬ ಇತ್ತು. ಆ ಕೋಣ ಎಲ್ಲ ಪ್ರಾಣಿಗಳಿಗೂ ಉಪದ್ರ ಕೊಡ್ತಾ ಇತ್ತು. ಅದು ಎಲ್ಲ ಪ್ರಾಣಿಗಳಿಗೂ ಕಿರಿಕಿರಿ ಆಯಿತು. ಎಲ್ಲ ಪ್ರಾಣಿಗಳು ಒಟ್ಟು ಸೇರಿ ಈ ಬಗ್ಗೆ ಮಾತುಕತೆ ಮಾಡಿ ಕಾಡಿನ ರಾಜ ಸಿಂಹಕ್ಕೆ ಹೋಗಿ ದೂರು ಕೊಟ್ರು. ಆ ಮಂಗ ಸಿಂಹ ಹತ್ರ ಹೋಗಿ ಆ ಕೋಣ ಉಪದ್ರ ತಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿತು. ಅದನ್ನ ಸಿಂಹ ಕೇಳಿತ್ತು. ಅದಕ್ಕೆ ತೊಲೆ ವಿಷಯ ಆಯಿತು. ಸಿಂಹ ಯೋಚನೆ ಮಾಡಿತ್ತು. ಆಮೇಲೆ ಒಂದು ಉಪಾಯ ಬಂತು. ಆ ಸಿಂಹ ಹಾವಿನ ಹತ್ರ ಹೋಗಿ ಇದನ್ನ ಕೇಳಿತ್ತು. ಕೋಣನೊಟ್ಟಿಗೆ ಸ್ಪರ್ಧೆಗೆ ಬರ್ತೀಯ ಅಂತ ಕೇಳಿತು. ಕೋಣ ಮತ್ತೆ ಹಾವು ಇಬ್ರು ಸ್ಪರ್ಧೆಗೆ ಒಪ್ಪಿಕೊಂಡ್ರು. ಆ ಸಿಂಹ ನಿಯಮ ಹೇಳಿತ್ತು, ಇಬ್ರು ಕಣ್ಣು ಮುಚ್ಚಬಾರ್ದು. ಯಾರು ಕಣ್ಣು ಮುಚ್ಚಿದ್ರೆ ಅವರು ಸೋತೋಗ್ತಾರೆ. ಯಾರು ಕಣ್ಣು ಮುಚ್ಚಲಿಲ್ಲ ಅಂದ್ರೆ ಅವರು ಗೆಲ್ತಾರೆ. ಕೋಣ ಮತ್ತೆ ಹಾವು ಒಪ್ಪಿಕೊಂಡ್ರು. ಸ್ವಲ್ಪ ಹೊತ್ತು ನಂತರ ಸಿಂಹ ಶುರು ಮಾಡಿತ್ತು. ಹಾವು ಕಣ್ಣು ಮುಚ್ಚಲೇ ಇಲ್ಲ. ಆದ್ರೆ ಕೋಣ ಒಂದು ಸರ್ತಿ ಮುಚ್ಚಿತ್ತು. ಎಲ್ಲ ಪ್ರಾಣಿಗಳು ಖುಷಿ ಪಟ್ರು. ಕೋಣ ಸೋತೋಯ್ತು, ಹಾವು ಗೆಲ್ದಿತ್ತು. ಸಿಂಹನಿಗೆ ಖುಷಿ ಆಯ್ತು. ಅದಕ್ಕೆ ಗೊತ್ತಿತ್ತು ಹಾವಿನಿಗೆ ಕಣ್ಣಿಗೆ ರೆಪ್ಪವೇ ಇಲ್ಲ. ಅದಕ್ಕೆ ಕಣ್ಣು ಮುಚ್ಚಲಿಕ್ಕೆ ಆಗುದಿಲ್ಲ. ಆ ಬೊದ್ದು ಕೋಣ ಗೊತ್ತೇ ಇರಲಿಲ್ಲ. ಎಂತ ಬೊದ್ದು ಕೋಣ ಎನ್ಸಿತ್ತು. ಸಿಂಹ ಶಕ್ತಿಗಿಂತ ಉಪಾಯ ಮಾಡಿ ಆ ಕೋಣನ ಸೋಲಿಸಿದ. ನನ್ನ ಈ ಕಥೆಯನ್ನು ಕೇಳಿದಕ್ಕೆ ಧನ್ಯವಾದಗಳು.